ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಸಮೀರ್ ಪ್ರಕರಣ. ಇದು ಹುಬ್ಬಳ್ಳಿಯ ಲವ್ ಜಿಹಾದ್ ಮತ್ತೊಂದು ಕೇಸ್. ಇದು ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತ ಲವ್ ಜಿಹಾದ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜಿಮ್ ಟ್ರೈನರ್ ಸಮೀರ್ ಅಸಲಿ ಮುಖವಾಡ ಬಯಲಾಗಿದೆ. ಸಂತ್ರಸ್ತೆಯ ಹಣ ದೋಚಿದ ಸ್ಕ್ರೀನ್ ಶಾಟ್ ಲಭ್ಯವಾಗಿದೆ. ಸಂತ್ರಸ್ತೆಯಿಂದ ಹಣ ಹಾಕಿಸ್ಕೋತಾ ಇದ್ದ 25,000 ಒಂದ್ಸರಿ, ಮತ್ತೆ 25,000 ಹಾಕಿಸ್ಕೊಂಡಿರುವಂಥದ್ದು, 4,000 ಒಮ್ಮೆ. ಸಂತ್ರಸ್ತೆಯಿಂದ ಲಕ್ಷ ಹಣ ಪಿಕ್ಕಿದ್ದಾನೆ. 20,000 ಒಮ್ಮೆ ಆ ಸ್ಕ್ರೀನ್ ಶಾಟ್ ಅನ್ನು ನಾವು ಗಮನಿಸಬಹುದಾಗಿದೆ. ಫೋನ್ ಪೇ ಮಾಡುವಂಥದ್ದು ಯುವತಿ ಆತನಿಗೆ 3,000 ಒಮ್ಮೆ. ಹೀಗೆ ಆತನಿಗೆ ಪದೇ ಹಣವನ್ನು ಆತ ಪೀಕಿರುವಂಥದ್ದು. ಯುವತಿಯಿಂದ 25,000 2 ಬಾರಿ ಹಾಕಿಸ್ಕೊಂಡಿರುವಂಥದ್ದು. 1,200 ರೂಪಾಯಿ, 400 ರೂಪಾಯಿ, 350, 100 ರೂಪಾಯಿ, ಮತ್ತೆ 100 ರೂಪಾಯಿ. ಅಂದರೆ ಆತನಿಗೆ ಹಣ ಕಳಿಸಿರುವಂಥ ಒಂದು ಸ್ಕ್ರೀನ್ ಶಾಟ್ ಇದು. ಯುವತಿಯ ಮೊಬೈಲ್ನ ಸ್ಕ್ರೀನ್ ಶಾಟ್. ಯಾವ ರೀತಿ ಹಣ ಪೀಕಿದಾನೆ ಈ ಸಮೀರ್ ಎಂಬಾತ ಹೇಳ್ಕೊಳ್ಳೋಕೆ ಜಿಮ್ ಟ್ರೈನರ್. ಆದರೆ ಆತನಿಗೆ ಇದ್ದದ್ದು ಆ ಯುವತಿಯ ಬಳಿ ಹಣ ಪೀಕುವಂತಹ ಒಂದು ಉದ್ದೇಶ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. 3,000 ರೂಪಾಯಿ ಒಂದ್ಸರಿ ಹಾಕಿಸ್ಕೊಂಡಿದ್ದಾನೆ, 25,000 ರೂಪಾಯಿ 2 ಬಾರಿ ಹಾಕಿಸ್ಕೊಂಡಿದ್ದಾನೆ. ಅಂದರೆ ಹಣವನ್ನು ಪದೇ ಆಕೆಗೆ ಹಣವನ್ನು ಕೇಳಿ ಪೀಡಿಸ್ತಾ ಇದ್ದ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಿದೆ. ಸಂತ್ರಸ್ತೆ ಹಣವನ್ನು ಪಾವತಿಸಿದ ಸ್ಕ್ರೀನ್ ಶಾಟ್ಗಳು ಲಭ್ಯವಾಗಿದೆ ಫ್ರೀಡಂ ಟಿವಿಗೆ. ಇನ್ನು ಗರ್ಭಪಾತದ ಮಾತ್ರೆ ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹಾಕಿದ್ದ ಅನ್ನುವಂಥ ವಿಚಾರವಾಗಿಯೂ ವಿದ್ಯಾನಗರ ಠಾಣೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣ ಭಾರೀ ಸದ್ದು ಮಾಡ್ತಾ ಇರುವಂಥದ್ದು. ಹುಬ್ಬಳ್ಳಿಯ ಒಂದು ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಇದು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಜಿಮ್ ಟ್ರೈನರ್ ಸಮೀರ್ ಅಸಲಿ ಮುಖವಾಡ ಬಯಲಾಗ್ತಾ ಇದೆ. ಯಾವ ರೀತಿಯಾಗಿ ಆ ಯುವತಿಯನ್ನ ನಂಬಿಸಿ ದುರುಪಯೋಗ ಮಾಡಿಕೊಂಡಿದ್ದಲ್ಲದೆ ಆಕೆಯಿಂದ ಹಣವನ್ನು ಕೂಡ ಪೀಕ್ತಾ ಇದ್ದ ಆತನ ಮುಖವಾಡ ಈಗ ಬಯಲಾಗ್ತಾ ಇದೆ. ಸಂತ್ರಸ್ತೆಯ ಹಣವನ್ನು ದೋಚಿದ ಸ್ಕ್ರೀನ್ ಶಾಟ್ ಲಭ್ಯ ಆಗಿದೆ. ಖಾಸಗಿ ವಿಡಿಯೋ ಇಟ್ಕೊಂಡು ಯುವತಿಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಇಲ್ಲಿ ಬಹು ಸ್ಪಷ್ಟ. ಅಂದ್ರೆ ನೀನು ದುಡ್ಡು ಹಾಕಿದ್ರೆ ನಾನು ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಿಲ್ಲ, ಹಾಕಲಿಲ್ಲ ಅಂತಂದ್ರೆ ಹರಿಬಿಡ್ತೀನಿ ಈ ವಿಡಿಯೋಗಳನ್ನ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ನ. ಸಂತ್ರಸ್ತೆಯಿಂದ ಇದೇ ರೀತಿಯಾಗಿ ಲಕ್ಷ ಹಣವನ್ನು ಪೀಕಿದ್ದಾನೆ. ಅಸಲಿ ಮುಖವಾಡ, ಈ ಸಮೀರ್ನ ಅಸಲಿ ಮುಖವಾಡ ಇದೀಗ ಬಯಲಾಗ್ತಾ ಇದೆ. ಯುವತಿಯಿಂದ ಫೋನ್ ಪೇ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿರುವಂಥದ್ದು ಗಮನಿಸ್ತಾ ಹೋಗಬಹುದು ನಾವು. ಸಂತ್ರಸ್ತೆ ಹಣ ಪಾವತಿಸಿದ ಸ್ಕ್ರೀನ್ ಶಾಟ್ಗಳು ಲಭ್ಯವಾಗಿದೆ. ಮತ್ತು ಗರ್ಭಪಾತದ ಮಾತ್ರೆ ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹಾಕ್ತಾ ಇದ್ದ ಅನ್ನೋದರ ಕುರಿತಾಗಿ ವಿದ್ಯಾನಗರ ಠಾಣೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತಾನು ಏನು ಮಾಡಿಲ್ಲ, ತಾನೊಬ್ಬ ಸಭ್ಯಸ್ಥ ಅನ್ನುವಂಥ ರೀತಿಯಲ್ಲಿ ಸಮೀರ್ ವಿಡಿಯೋ ಮೂಲಕ ಪೋಸ್ ಕೊಡ್ತಾ ಇದ್ನಲ್ಲ. ಸೊ ಆದ್ರೆ ಆತನ ಅಸಲಿ ಕಥೆ ಈಗ ಗೊತ್ತಾಗ್ತಾ ಇದೆ. ಅಸಲಿ ಮುಖವಾಡ ಈಗ ಬಯಲಾಗ್ತಾ ಇದೆ. ಆತ ಆ ಯುವತಿಯನ್ನ ಬ್ಲಾಕ್ ಮೇಲ್ ಮಾಡಿ, ಹೆದರ್ಸಿ ಬೆದರ್ಸಿ ಆಕೆಯಿಂದ ಹಣ ವಸೂಲಿ ಮಾಡ್ತಾ ಇದ್ದ. ಇಲ್ಲ ಅಂದ್ರೆ ತನ್ನ ಬಳಿ ಇರುವಂತಹ ವಿಡಿಯೋಗಳನ್ನ ಹರಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ನ. ಆ ಕಾರಣಕ್ಕೆ ಆ ಯುವತಿ ಹೆದರಿ, ಮಾನಕ್ಕೆ ಅಂಜಿ, ತನ್ನ ಬಳಿ ಹಣ ಇಲ್ಲದೆ ಇದ್ರು ಕುಟುಂಬದವರಿಂದ ಹಣ ಪಡ್ಕೊಂಡು ಆಕೆ ಹಣವನ್ನ ಹಾಕ್ತಾ ಇದ್ಲ. ಅಂದ್ರೆ ಅದರ ಸ್ಕ್ರೀನ್ ಶಾಟ್ಗಳನ್ನ ನಾವು ಗಮನಿಸಬಹುದು. ಯುವತಿಯ ಮೊಬೈಲ್ನ ಸ್ಕ್ರೀನ್ ಶಾಟ್ಗಳು ಇವೆಲ್ಲವೂ ಕೂಡ. ಅಂದ್ರೆ ಕುಟುಂಬದವರಿಗೆ ಆಕೆ ಯಾಕೆ ಹಣ ಕೇಳ್ತಾ ಇದ್ದಾಳೆ, ಏನಾದರೂ ಒಂದು ನೆಪ ಹೇಳಿ ಹಣವನ್ನ ಇಸ್ಕೊಂಡು ಆ ಹಣವನ್ನು ಆತನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ಲು ಅಂದ್ರೆ ಆಕೆ ಅತಿಯಾದ ಒತ್ತಡದಲ್ಲಿದ್ಲ. ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ ಹಣ ಹಾಕಲ್ಲ ಅಂತಂದ್ರೆ ವಿಡಿಯೋ ಹರಿಬಿಟ್ಬಿಡ್ತೀನಿ ಅನ್ನುವಂಥ ಒಂದು ಬೆದರಿಕೆಯನ್ನು ಏನಾದರೂ ಓಡ್ತಾ ಇದ್ನ. ಇದೇ ಕಾರಣಕ್ಕೆ ಖಾಸಗಿ ವಿಡಿಯೋ ಇಟ್ಕೊಂಡು ಆ ವಿಡಿಯೋಗಳನ್ನು ಹರಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಿಂದ ಆ ಯುವತಿ ದಿಕ್ಕು ಕಾಣದೆ ಆ ಸಂತ್ರಸ್ತೆ ಯುವತಿ ಲಕ್ಷ ಹಣವನ್ನ ಸಮೀರ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ, ಫೋನ್ ಪೇ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಅನ್ನ ನಾವು ಗಮನಿಸಬಹುದಾಗಿದೆ. ಈ ಪ್ರಕರಣ ಮತ್ತೊಂದು ರೀತಿಯ ಒಂದು ತಿರುವನ್ನ ಪಡ್ಕೊತಾ ಇದ್ದು ಪೊಲೀಸರು ಈ ಕುರಿತಾಗಿಯೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.